ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಯಾವಾರಪ್ಪ 4ನೇ ತಾರೀಕು ಥರ್ಸ್ಡೇ, ಅಂದರೆ ಕನ್ನಡದಲ್ಲಿ ಗುರುವಾರ. ಒಂದು ಬೆಳಗ್ಗೆ ಒಂದು 6ರಿಂದ 8 ಗಂಟೆವರೆಗೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸ್ತವ್ರಲ್ಲ, ಆ ಕಾರಣಕ್ಕಾಗಿ ಹಾಫ್ ಡೇ ಮಾಡ್ತಾಯಿದ್ದೀನಿ. ಇವತ್ತು 4ನೇ ತಾರೀಕು ಇವತ್ತು ಕುಣಿಸೋದಿರುತ್ತಲ್ಲ, ಅದಕ್ಕೆ ಅಲ್ಲಿ ಹೋಗಬೇಕಿತ್ತು. ಅದಕ್ಕೆ ಇವತ್ತು ಹಾಫ್ ಡೇ 8 ಗಂಟೆವರೆಗೆ ಮಾಡ್ಕೊಂಡು ಹೋಗೋಣ. ಇವಾಗ ಫಸ್ಟ್ನೇ ಆರ್ಡ್ರ್ ಬಿದ್ದಿರೋದು 6 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಯಾಕಂದರೆ 6ರಿಂದ 8ವರೆಗೂ ಎಷ್ಟು 45 ರೂಪಾಯಿ ಇತ್ತಲ್ಲ, ಅದಕ್ಕೆ ಇವಾಗ ಅದರಲ್ಲಿ ಬೇರೆ ಮೊದಲನೇ ಆರ್ಡ್ರು ಒಂದೇ ಕಸ್ಟಮರ್ 2 ಸರಿ ಆರ್ಡ್ರ್ ಮಾಡೋರೆ. ರೋಲ್ಸ್ ಕಿಂಗಿಂದ 3rd ಫ್ಲೋರಲ್ಲಿ ಒಬ್ಬರೇ ಆರ್ಡ್ರು ಎಷ್ಟು 133 ರೂಪಾಯಿ ಕೊಟ್ಟಿರೋದು. ಮತ್ತು ಡ್ರಾಪ್ ಎಲ್ಲಂದರೆ ಇದು ಸಾಕರ್ ನಗರ ಬೇಲಿಗೆ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ರೋಲ್ಸ್ ಕಿಂಗಿಗೆ ಡ್ರಾಪ್ ಬಂದುಬಿಟ್ಟು ಇದಕ್ಕೆ ಹೋಗ್ಬೇಕು. ಬೆಳಗ್ಗೆ ಫಸ್ಟ್ನ ಲಾಗಿನ್ ಆಗಿದ ತಕ್ಷಣ ಸೆಕೆಂಡೆಲ್ಲ ಕೊಟ್ಬಿಟ್ಟು ಆರ್ಡ್ರು. ಪರವಾಗಿಲ್ಲ ಅಂದ್ಕೊಂಡೆ. ಬೆಳಗ್ಗೆ ಬೇಗನೆ ಏನು ಇಷ್ಟುಂಟ್ರು ಬೆಳಗ್ಗೆನಾ ಯಾವನೋ ಅಡ್ಡ ಹಾಕ್ಬಿಟ್ಟು ಅವನಲ್ಲಿ ಇರೋ ಅಂಕಲ್ ನಾನು ಹೋಗ್ಬಿಡ್ತೀನಿ ಬೇಗ. ಅದಕ್ಕೆ ಇನ್ನೂ ಸ್ನಾನನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ರೆಡಿ ಆಗಿಬಿಟ್ಟು ಫಸ್ಟ್ ಟೈಮ್ ಸ್ನಾನ ಮಾಡಲ್ಲ ಕೆಲಸಕ್ಕೆ ಬಂದಿರೋದು ಬೆಳಗ್ಗೆ. ಜೈ ಆಂಜನೇಯ. ಪರವಾಗಿಲ್ಲ, ಮನಸ್ಸು ಒಳ್ಳೆದಿದ್ರೆ ಸಾಕು ಅಷ್ಟೇ. ಏನಂತೀರ? ಸ್ನಾನ ಮಾಡಲೇಬೇಕಂತ ಏನಿಲ್ವಲ್ಲ. ನೋಡೋಣ ಬರ್ರಿ. ಈಗ 8 ಗಂಟೆ ಮಟ್ಟ ಎಷ್ಟು ಆರ್ಡ್ರ್ ಆಗ್ತಾವೆ ಮತ್ತು ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ? ನನ್ನ ಪ್ರಕಾರ ಒಂದು 500 ರೂಪಾಯಿ ಆಗ್ಲಿಂದ ಬೆಡ್ಕೋತಾ ಇದ್ದೀನಿ. ಯಾಕಂದರೆ 45 ರೂಪಾಯಿ ಇತ್ತಲ್ಲ ಎಕ್ಸ್ಟ್ರಾ, ಅದಕ್ಕೆ ಸಾಕು. ಜಾಸ್ತಿ ದುಡಿದ್ರೆ ಜಾಸ್ತಿ ಜನ ಸಾಲ ಕೇಳ್ತಾರೆ. ಅದಕ್ಕೆ ದುಡಿಯೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಈಗೀಗ. ಯಾಕೆ ಯಾರು ಗೊತ್ತು, ಏನು ವಯಸ್ಸಾಯ್ತು ಅಂತಾನೆ ಬಿಡು ದುಡಿಯೋದು ಕಮ್ಮಿ ಮಾಡಿದ್ದೀನೋ ಏನಂತ ಗೊತ್ತಿಲ್ಲ. ಯಪ್ಪ, ಎಲ್ಲರಿಗೂ ಈ ಏಜಲ್ಲಿ ದುಡಿಬೇಕಂತ ಹುಮ್ಮಸ್ಸು ಬರುತ್ತೆ. ನನಗೆ ಆರಾಮಾಗಿ ಇರಬೇಕಂತ ಆಸೆ ಆಗಿಬಿಡುತ್ತೆ. ನೋಡಿರಿ ಬೆಳಗ್ಗೆ ವೆದರ್ ನೋಡಿರಿ ಏನು ಸಕ್ಕತ್ತೈತೆ BLಲ್ಲಿ. ಆಹಾ, ಇಂಥ ಟೈಮಲ್ಲಿ ವಾಕಿಂಗ್ ಜಾಗಿಂಗ್ ಬರ್ಬೇಕು. ನಾವು ಕಿತ್ತೋದು ನನ್ನ ಮಕ್ಕಳು ಕೆಲಸ ಮಾಡಿಬಿಟ್ಟು ಬಿದ್ದೇ ಇರ್ತೀವಿ. ಇನ್ನೂ ಹೆಂಗೈತೆ ನೋಡ್ರಿ ವೆದರ್ ಮಾತ್ರ. ವೀಡಿಯೋದಲ್ಲಿ ಹೆಂಗೆ ಕಂತಿದ್ದು ಗೊತ್ತಿಲ್ಲ. ನಮ್ಮ ತಾಯಿನಾಗೂ ರಿಯಲಾಗಿ ನೋಡೋಕ್ಕೆ ಸಖತ್ ಬೆಳಗ್ಗೆ ಎದ್ಬಿಟ್ಟು ಒಂದು ಒಳ್ಳೆ ಮೂಡಲ್ಲಿ ಬಂದುಬಿಡ್ತೀವಿ ಕೆಲಸಕ್ಕೆ. ಆರ್ಡ್ರ್ ಕೊಟ್ಟಿದ್ದಾಗ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಇವಾಗೆಲ್ಲ ಆರ್ಡರ್ಸ್ ತುಂಬ ಇದ್ದಾವೆ. ಹೊಸಬ್ರು ಬರೋರು ದಯವಿಟ್ಟು DM ಮಾಡಿರಿ. ಅಂದರೆ ಪೂರ್ತಿ ಕೆಲಸ ಮಾಡೋರಿದ್ರೆ ಬನ್ನಿ ಅಂತ ಹೇಳ್ತೀನಿ, ರೆಫರ್ ಮಾಡಿರಿ. ನನಗೆ ಬೇಕಾದ್ರೆ ಮಾಡಿರಿ. ನಮ್ಮ ಅನೇಷನ್ ಯೂಟ್ಯೂಬ್ ಚಾನಲ್ ಐತೆ, ಅವ್ರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವ್ರಿಗೂ DM ಮಾಡಿರಿ. ಅವರು ರಿಪ್ಲೈ ಕೊಡ್ತಂತ ಹೇಳಿದ್ದಾರೆ. ಮೊನ್ನೆ ಅವರು ಯಾವ ಥರ ಜಾಯ್ನಿಂಗ್ ಆಗಬೇಕು, ಏನು ಮಾಡಬೇಕಂತ ಅವರು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದಾರೆ. ನೋಡಿರಿ, ಯಾರಿಗೂ ಬರೋರಿದ್ರೆ ನನಗೆ ಮಾಡಿರಿ, ಬೇಕಾದ್ರೆ ಅವ್ರಿಗೆ ಮಾಡಿರಿ, ಯಾರಿಗಾದರೂ ಮಾಡಿರಿ. ನಂಬರ್ ಕೊಟ್ಬಿಟ್ಟು ರೆಫರ್ ಮಾಡ್ತೀವಿ ಇಬ್ಬರು. ಯಾಕಂದರೆ ದುಡ್ಡು ಮಾಡಬೇಕಾಯ್ತಲ್ಲ, ಅದಕ್ಕೆ. ಅಂದರೆ ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾವು ಕರೆಕ್ಟಾಗಿ ಕೆಲಸ ಮಾಡಬೇಕು ಸ್ವಿಗ್ಗಿದಲ್ಲಿ. ಆವಾಗಲೇ ದುಡ್ಡು ಬರೋದು. ಒಬ್ಬರು ರೆಫರ್ ಮಾಡ್ಕೊಂಡ್ರು ಅದು ಎಷ್ಟು ಕರೆಕ್ಟಾಗಿ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ. 480 ಆರ್ಡ್ರ್ ಹೊಡಿಬೇಕಾಗತ್ತೆ 28 ದಿವಸದಲ್ಲಿ. ಅಂದರೆ ಆಲ್ಮೋಸ್ಟ್ ದಿನಕ್ಕೆ ಒಂದು 25. ನಮ್ಗೆ ಟಾರ್ಗೆಟ್ ಇರೋದೇ 35 ಅಂತ ಅಷ್ಟು ಹೊಡಿಸ್ತೇನೆ. ಫಸ್ಟ್ ಆಫ್ ಆಲ್ ಫುಡ್ಡು, ಇನ್ಸ್ಟಾಮಾರ್ಟು, ಗ್ರೋಸರಿ ಆ್ಯಡ್ ಮಾಡಿರ್ತೀವಲ್ಲ, ಅದರಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 1 ತಿಂಗಳವರೆಗೂ ಏನೂ ಚೇಂಜ್ ಮಾಡ್ಸೋಕ್ಕಾಗಲ್ಲ. ಅಲ್ಲಿನೂ ಇನ್ಸ್ಟಾಮಾರ್ಟ್ ಹೊಡಲೇಬೇಕು. ಅಂದರೆ ಇನ್ಸ್ಟಾಮಾರ್ಟ್ ಹೊಡೆದ್ರೂ ನಮಗೆ ಯೂಸ್ ಆಗೋದು. ಯಾಕಂದರೆ ಬೇಗ ಟಾರ್ಗೆಟ್ ಆಗುತ್ತಲ್ಲ 480. ಅದಕ್ಕೆ ಅದು ರಿಮೂವ್ ಮಾಡಿಸ್ಬೇಕಾದ್ರೆ ಇದನ್ನು ಮಾಡಿಸ್ಕೋಬೇಕಾದ್ರೆ ನೀವು ಮ್ಯಾನೇಜರ್ ಹತ್ರ, ನಿಮ್ಮ ಝೋನ್ ಮ್ಯಾನೇಜರ್ಸ್ ಎಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮೀಟ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಈ ಥರ ರಿಮೂವ್ ಮಾಡಿಸಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಮೂವ್ ಮಾಡಿಸ್ಬೇಕು. ಬಿಟ್ಟರೆ ಅನ್ನೋದು ಹಳೆಯ ವೀಡಿಯೋ ಒಂದು ಇದೆ, ಆಲ್ಮೋಸ್ಟ್ ಒಂದು 3-4 ತಿಂಗಳು ಹಿಂದೆ ಇರೋ ವೀಡಿಯೋ. ಫುಡ್ ID ಯಾವ ಥರ ಮಾಡ್ಕೋಬೇಕಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ಅದನ್ನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ ಥರನೂ ಟಿಕೆಟ್ ರೈಸ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮದ್ರಲ್ಲಿ ಟಿಕೆಟ್ ರೈಸ್ ಮಾಡ್ಕೊಳ್ಳಿ. 15 ದಿವಸಕ್ಕೆ ಅಂದರೆ 1 ತಿಂಗಳು ಜಾಯ್ನಿಂಗ್ ಆದಮೇಲೆ ಎಲ್ಲರೂ ಯಾರೋ ಇನ್ನೂ ಇನ್ಸ್ಟಾಮಾರ್ಟ್ ಇದೆ ಅನ್ನೋ ತೆಗಿಸ್ಬೇಕು ಅಂದ್ಕೊಂಡು ಅವ್ರಿಗೆ ಹೇಳ್ತಾ ಇರೋದು. ನೋಡಿರಿ, ಫಸ್ಟು ಒಂದೇ ಸರಿ ಟಿಕೆಟ್ ರೈಸ್ ಮಾಡಿ. ಒಂದು 15 ದಿವಸಕ್ಕೋ ಇಲ್ಲಾರು 1 ವಾರ ಆದಮೇಲೆ ಟಿಕೆಟ್ ರೈಸ್ ಮಾಡೋಕೆ ಹೋಗ್ಬಿಡಿ. ಪದೇ ಟಿಕೆಟ್ 1 ದಿವಸಕ್ಕೆ 2 ದಿವಸಕ್ಕೋ ಟಿಕೆಟ್ ರೈಸ್ಗಳು ಮಾಡೋಕೆ ಹೋಗ್ಬಿಡಿ. 15 ದಿವಸಕ್ಕೆ 1 ಟಿಕೆಟ್ ರೈಸ್ ಮಾಡಿ. ಮತ್ತೆ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಹೇಳಿ, ಈ ಥರ ಟಿಕೆಟ್ ರೈಸ್ ಮಾಡಿದ್ದೀವಿ ಸರ್, ಇದನ್ನು ಮಾಡಿಕೊಡಿ ಅಂತ. ಸ್ವಲ್ಪ ಅವರು ಹೆಲ್ಪ್ ಮಾಡಿಕೊಡ್ತಾರೆ. ಅಪ್ಪ ದೇವ್ರೆ, ಏನು ಹಂಸಗಳು. ಬರ್ರಿ ನೋಡೋಣ. ಈಗ 2 ಆರ್ಡ್ರ್ ಪಿಕಪ್ ಮಾಡಿ ಸಿಗ್ತೀನಿ. ಇವಾಗ 2 ಆರ್ಡ್ರ್ ಬಂದು ಏನು ಕಿಚನ್ಸಲ್ಲಿ ಲೈಟೇ ಹಾಕಿಲ್ಲ ಇವತ್ತು. ಅಣ್ಣ 3053 9277 3053 ಮತ್ತು 9277. ಏನಪ್ಪ ಇದು 4517 ಸೇಮ್ ಐಟಮ್ ಐಕಾ ಇದು? ಅದೇ ಇದು ಏನೋ ಒಂದು ಇರಲಿ ಬಿಡ್ರಿ, ಹೋಗೋಣ. ಇದು ಪಿಕಪ್ ಆಯಿತು, ಇನ್ನು ಇದನ್ನು ಪಿಕಪ್ ಮಾಡ್ಕೋಬೇಕು. ಏನು ನೆಟ್ವರ್ಕೇ ಇಶ್ಯೂ ಆಗ್ತೈತೆ ನೋಡಿರಿ. ಏನು ಲೈಟೇ ಬಿ ಇಲ್ಲ, ಕಾಣ್ತಾನೂ ಇಲ್ಲವಲ್ಲ ನಮಗೆ. ಫ್ಲ್ಯಾಶ್ ಹಚ್ಚೋಣ. ನಮ್ಮ ಲೈಟ್ ಬೆಳಕು ಅಷ್ಟು ಮೊಬೈಲ್ದೇನು ಕ್ಲಿಯರಿಟಿ ಇಲ್ಲ. ಬರ್ರಿ, ಇದನ್ನು ಈಗ 2 ಆರ್ಡ್ರ್ ಪಿಕಪ್ ಡಿಸ್ಗ್ಯಾವ್ ಫೋಟೋ ಹಾಕ್ಬಿಡೋದು ಸ್ಟಾಪ್ ಮಾಡ್ಕೊಂಡು. ನೋಡಿರಿ, ಇದು ಯಾವುದು 2nd ಫ್ಲೋರು. ಅಂಕಿತ್ ಇಬ್ರು ಒಂದೇ ಲುಕ್. ಇವಾಗ ಕಸ್ಟಮರ್ ಮನೆ ಹತ್ರ ಬಂದಿದ್ದೀನಿ. ಎಲ್ಲೈತಪ್ಪ ಮನೆ ನಂಬರು? 2006 ಎಲ್ಲೈತೆ? ಕಾಲೇ ಮಾಡಿಬಿಡೋಣ ಕಸ್ಟಮರ್ಗೆ. ಹಲೋ ಸರ್, ಡೆಲಿವರಿ ಬಾಯ್ ಸರ್?
ಒಯ್ ಘರ ಮನೆ ಯಾವ ಸರ್ ಇದರಲ್ಲಿ ಬಿಲ್ಡಿಂಗ್ ನೇಮ್ ಇಲ್ವಲ್ಲ ಯೆಲ್ಲೋ ಕಲರ್ ಗೇಟಾ ಹಲೋ ಹಾಂ ಓಕೆ 3053 दो बार ಆರ್ಡರ್ ಕೇಳ್ತಾನ ನೋಡಿ ವೆಲ್ಕಮ್ ನೋಡ್ರಿ ಈಗ ಡ್ರಾಪ್ ಕೊಟ್ಟೆ ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ಅವ್ರ ಕಸ ನೋಡಿಬಿಟ್ಟು ನಮ್ಮ ಮನೇಲಿ ಕಸ ಆಯ್ತಲ್ಲ ತೊಗೊಂಬರೋದಿತ್ತು 136 ರೂಪಾಯಿ ಮೊದಲನೇ ಆರ್ಡರ್ ಸರಿ 2 ಆರ್ಡರ್ ಆಯಿತು ಬೂಸ್ಟ್ ಅವನ ಇದು ಯಾವ ಗುರು ಸಹಕಾರ ನಗರ ಝೋನಲ್ಲಿ ಬೂಸ್ಟ್ ಅವನಂತೆ ಕೊಡ್ತಾನಿಲ್ಲೋ ಗೊತ್ತಿಲ್ವಲ್ಲ ಏನು ಮಾಡೋಣ 8 ಗಂಟೆವರೆಗೂ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಕೊಟ್ಟೇ ಬಿಟ್ಟಲ್ಲ ಆದ್ರೂ ಇವೆಲ್ಸ್ ಕಫೆ ಯಾವುದು ಇದರಿಂದ ಇವೆಲ್ಸ್ ಕಫೆಯಿಂದ ಮತ್ತೆ ತಿಂಡ್ಲುಗೆ 76 ರೂಪಾಯಿಗೆ ಇವಾಗ ಮತ್ತೆ ಸಂಜೆ ನಗರ ಹೋಗಿ ಮತ್ತೆ ಸಹಕಾರ ನಗರ ತಿಂಡ್ಲಿಗೆ ಹೋಗ್ಬೇಕು ಇವಾಗ 2ನೇ ಆರ್ಡ್ರ್ ಹತ್ರ ಬಂದಿದ್ದೀನಿ ಬನ್ ಮಸ್ಕದ್ದು 4 ಬನ್ ಮಸ್ಕ ವಿತ್ ಜಾಮು ಕೊಡೋಣ 4886 ಕಿಚನ್ಸ್ ಇದು ಹಾಂ ಕೊಡಿ ಬರ್ರಿ ಇವಾಗ ಮತ್ತೆ ತಿಂಡ್ಲು ಅಪಾರ್ಟ್ಮೆಂಟ್ಗೆ ಹೋಗ್ಬಿಡು ಇರೋಣ ಒಂದೇ ನಿಮಿಷ ಕರೆಕ್ಟಾಗಿ 7 ಗಂಟೆ ತೊಳಿ ಸರ್ ವೆಲ್ಕಮ್ ಸರ್ ಕರೆಕ್ಟಾಗಿ 7 ಗಂಟೆ ಇನ್ನೂ 1 ನಿಮಿಷ ಐತೆ ನೋಡೋಣ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ 88 ರೂಪಾಯಿ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಯಿತು ಇರೋ ನೋಡೇ ಬಿಡೋಣ ಆಲ್ಮೋಸ್ಟ್ ಇದುವರೆಗೂ 300 ರೂಪಾಯಿ ನೋಡಿ 1 ಅವರ್ ಇನ್ನೂ ಆಗಿಲ್ಲ ಇನ್ನೂ 1 ನಿಮಿಷ ಐತೆ ಇನ್ನೂ 300 ರೂಪಾಯಿ ಹೊಡೆಯೋಣ ಬೇಗ 1 ಅವರಲ್ಲಿ ಇವಾಗ ಟೈಮ್ 7 ಗಂಟೆ ಆಗಿದೆಯಲ್ಲ ಬೆಳಗ್ಗೆ ನಂದನ್ ಪ್ಯಾಲೇಸಲ್ಲಿ ಆರ್ಡರ್ ಅಂತ ತೋರಿಸ್ತಾ ಇದ್ದಾನೆ ನೆಕ್ಸ್ಟ್ ಆರ್ಡರ್ ನಿಯರ್ ನಂದನ್ ಪ್ಯಾಲೇಸ್ ಅಂತೆ ಇಷ್ಟು ಬೆಳಗ್ಗೆ ಅವ್ರು ಲಾಗಿನ್ ಆಗಿರ್ತಾರ ನನಗಂತೂ ಗೊತ್ತಿಲ್ಲ ನನ್ನ ತಾಯಿನಾಗೂ ಇಲ್ಲಿ ಇದರಲ್ಲಿ ತೋರಿಸ್ತಾ ಐತೆ ಇಲ್ಲಿ ಸಹಕಾರ ನಗರ ಝೋನ್ ಇದ್ದಂತೆ ಇವಾಗಲೂ 45 ರೂಪಾಯಿ ಎಕ್ಸ್ಟ್ರಾ ಐತಲ್ಲ ಅದಕ್ಕೆ ಬೇಗ ಆಗಿದೆ 300 ರೂಪಾಯಿ ಇನ್ನೂ 8 ಗಂಟೆವರೆಗೂ ಟೈಮಿಂಗ್ ಐತೆ 45 ರೂಪಾಯಿ ಇರೋದು 8 ಗಂಟೆವರೆಗೂ ಅಲ್ಲ ಅದಕ್ಕೆ ಇನ್ನೊಂದು 200 ರೂಪಾಯಿ ಆದರೆ ಸಾಕಪ್ಪ ಅಂತ ಇದ್ದೀನಿ ಒಂದು 200-300 ರೂಪಾಯಿ ಇವಾಗ ಹೆಂಗೆ ಕೊಟ್ಟನಲ್ಲ ಆರ್ಡ್ರು ಹಾಗೆ ಆಲ್ಮೋಸ್ಟು ಅದು ಫಸ್ಟ್ನೇ ಆರ್ಡ್ರು ಒಂದು 7 ಸೆಕೆಂಡ್ ಆರ್ಡ್ರು ಒಂದು 7 ಇದೊಂದು 7-8 ಕಿಲೋಮೀಟ್ರು ಆಲ್ಮೋಸ್ಟ್ ನಾವು ಹೊಡೆದಿರೋದೇ 3 ಆರ್ಡ್ರು ಅಂದರೆ 3 ಅಂತೀನಿ ಸಾರಿ ಟೋಟಲ್ 4 ಆಗಿದೆ ಮಲ್ಟಿ ಆರ್ಡ್ರ್ ಫಸ್ಟ್ನೇ ಆರ್ಡ್ರ್ ಅಲ್ವಾ ಅದಕ್ಕೆ ಬರೀ 4.5 ಆರ್ಡ್ರ್ ಆಗಿದೆ ಇವಾಗ 302 ರೂಪಾಯಿ ಕರೆಕ್ಟಾಗಿ 1 ಅವರ್ 1 ನಿಮಿಷ ಆಯಿತು ಬೇಗ ಕೊಡ್ತಾನೋ ಗೊತ್ತಿಲ್ಲ ಬೇಗ ಇಲ್ಲಿಂದ ಸಂಜೆ ನಗರಕ್ಕೆ ಹೋಗ್ತೀನಿ ಉಡುಪಿ ಗಾರ್ಡನ್ ಹತ್ರ ಅಲ್ಲಿ ಯಾಕಂದರೆ ಈ ಕಡೆ ಬೆಳಗ್ಗೆ ಆರ್ಡರ್ ಬೀಳೋದು ತುಂಬ ಕಡಿಮೆ ಸಹಕಾರ ನಗರದ್ದು ಸಂಜೆ ನಗರದಲ್ಲೇ 3 ಆರ್ಡರ್ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ 1 ಆರ್ಡರ್ ಮಾತ್ರ ತಿಂಡ್ಲು ಕಡೆಯಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ದೀನಿ ಇವಾಗ ಡೈರೆಕ್ಟ್ ಹೆಬ್ಬಾಳ್ ಕಡೆಯಿಂದ ಹೋಗಿ ಹತ್ತು ಬಿಡ್ತೀನಿ ಬ್ರಿಡ್ಜ್ನ ಮೇಡಮ್ ಫುಡ್ ರೆಡಿ ಇದೆ ನೋಡಿ 5349 ಹೌದಾ ರೆಡಿ ಕೊಡಬೇಡಿ ಮೇಡಮ್ ದಯವಿಟ್ಟು ಏನೇನೋ ಬಂದೋಗ್ಬಿಟ್ಟವೆ ಬಣ್ಣು ಗಿಣ್ಣು ಇದೇನು ಇದ್ರ ಥರ ಕಾಣ್ತೈತೆ ಅದೇನೋ ಡೂಪ್ಲಿಕೇಟ್ ಬಣ್ಣಿರುತ್ತಲ್ಲ ಆ ಥರ ಕಾಣ್ತೈತೆ ನೀವು ಬೇರೆ ತಿಳ್ಕೊಬೇಡಿ ಮತ್ತೆ ಏನು ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಇದ್ದೀನಿ ಆಲ್ಮೋಸ್ಟ್ ಇನ್ನೂ ಒಳಗಡೆ 1-1.5 ಕಿಲೋಮೀಟ್ರ್ ಹೋಗ್ಬೇಕು ಅದಕ್ಕೆ ಅಡ್ವಾನ್ಸಾಗಿ ಕಾಲ್ ಮಾಡ್ತೀನಿ ನಾನು ಯಾಕಪ್ಪ ಅಂದರೆ ಗೊತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ವೇಟ್ ಮಾಡಿಸ್ತಾರೆ ನಮಗೆ ಸಿಕ್ಕಾಪಟ್ಟೆ ಇಲ್ಲೇ ಕಾಲ್ ಮಾಡಿಬಿಡ್ತೀನಿ ಕಸ್ಟಮರ್ಗೆ ಬೇಗ ಅವರು ಅಷ್ಟೆಲ್ಲ ಅದು 16 ಫ್ಲೋರ್ ಅಂತ ಹಾಕಿದ್ದಾರೆ ಆದರೆ ಇದನ್ನಿಲ್ವಲ್ಲ ಏನದು ಕೆಳಗಡೆ ಮೇಲ್ಗಡೆ ಒಳಗಡೆ ಕಳ್ಸಲ್ಲವಲ್ಲ ಗೇಟ್ ಹತ್ರ ನಿಂತ್ಕೋಬೇಕಲ್ಲ ನಾವು ಅದಕ್ಕೆ ಕಾಲ್ ಮಾಡಿದ್ದೀನಿ ನೋಡೋಣ ಪಿಕ್ ಮಾಡ್ತಾರೆ ಹಲೋ ಮೇಡಮ್ ಡೆಲಿವರಿ ಬಾಯ್ ಮೇಡಮ್ ಕೆಳಗಡೆ ಬನ್ನಿ ಮೇಡಮ್ ಓಕೆ ಮೇಡಮ್ ಬನ್ನಿ ನೋಡಿ ಈ ಥರ ಅಡ್ವಾನ್ಸಾಗಿ ಕಾಲ್ ಮಾಡಿದರೆ ಅಲ್ಲಿ ಹೋಗೋಷ್ಟರಲ್ಲಿ ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾರೆ ಅವರು ಯಾಕಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ವೇಟ್ ಮಾಡಿದ್ರೆ ಮುಗಿದೇ ಹೋಯ್ತು ಝೊಮ್ಯಾಟೋದಲ್ಲಿ ಅಡ್ವಾನ್ಸ್ ಕಾಲ್ ಮಾಡೋಂಗಿಲ್ಲ ಅಲ್ಲಿ ಹೋಗ್ಬಿಟ್ಟು ರೀಚ್ ಕೊಟ್ಟದಾದಮೇಲೆ ಕಾಲ್ ಹೋಗುತ್ತೆ ಆದರೆ ನಮ್ದ್ರಲ್ಲಿ ಹಂಗಿಲ್ವಲ್ಲ ಹೋಗ್ಬಿಡುತ್ತೆ ಡೈರೆಕ್ಟ್ ನೋಡಿ ಆರಾಮಾಗಲ್ಲ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ರೀ ನೋಡಿ ಅಡ್ವಾನ್ಸಾಗಿ ಕಾಲ್ ಮಾಡಿದ್ದೆ 2 ಕಿಲೋಮೀಟ್ರ್ ಒಳಗಡೆ ಎಂಟ್ರೆನ್ಸ್ ಆಗೋಂಥ ಮುಂಚೆನೇ ಇನ್ನೂ ಕಸ್ಟಮರ್ ಬಂದಿಲ್ಲ ಎಲ್ಲವರು ಅಂತ ಗೊತ್ತಿಲ್ಲ ನೋಡೋಣ ಇನ್ನೂ ಅಡ್ವಾನ್ಸಾಗಿ ಕಾಲ್ ಮಾಡಿಬಿಟ್ಟು ಯಾರು ಇವರೇನಾ ಗೊತ್ತಿಲ್ಲ ಅವರಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಬೇರೆಯವರು ಅವರು ಯಾರು ಇವರಾ ಇರಿ ನೋಡೋಣ ನಿಮ್ದೇನಾ ಮೇಡಮ್ ಓಕೆ ತೊಗೊಳ್ಳಿ ವೆಲ್ಕಮ್ ಪರವಾಗಿಲ್ಲ 1 ನಿಮಿಷದಲ್ಲಿ ಬಂದುಬಿಟ್ರಲ್ಲ ಆದ್ರೂ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಇರಿ ತೋರಿಸ್ತೀನಿ 93 ರೂಪಾಯಿ 21 ರೂಪಾಯಿ ರಿಟರ್ನ್ ಅಮೌಂಟು ಇದನ್ನೂ ಕೊಟ್ಟಿದ್ರೆ ಒಂದು 100 ರೂಪಾಯಿ ಮೇಲೆ ಆಗಿಬಿಡೋದಲ್ಲ ಒಂದು 400 ರೂಪಾಯಿ ಮೇಲೆ ಆದ್ರೂ ಆಗ್ತಿತ್ತು ಇವಾಗ ಇನ್ನೊಂದು 25 ನಿಮಿಷ ಐತೆ ಎಲ್ಲಿ ಕೊಡ್ತಾನೆ ನೋಡೋಣ ಇವಾಗ ಕೆಂಪಾಪುರ ಕಡೆಗೆ ಹೋಗ್ತಾ ಇರ್ತೀನಿ ಇನ್ನೂ ಟೀ ಬೇರೆ ಕುಡ್ದಿದ್ದೀನಿ ಇನ್ನು ಟಿಫನ್ ಅಷ್ಟು ಮಾಡಬೇಕು ಎಲ್ಲ ಡ್ಯೂಟಿ ಆಫ್ ಅದು ಮಾಡಿಕೊಂಡು ಅಪ್ಪ ನೋಡು ಅದನ್ನೂ ಹೇಳ್ತೈತೆ ಸೀನ್ ನನಗೆ ಡ್ಯೂಟಿ ಆಫ್ ಮಾಡ್ಕೊಂಡು ನಾಷ್ಟ ಮಾಡೋಂತ
ನೋಡೋಣ 21 ರೂಪಾಯಿ ಕೊಡ್ತಾನೋ ಏನೋ ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ, ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಅಪೋಸಿಟಲ್ಲಿರೋ ಪಾಕಶಾಲೆ ಕೊಟ್ಬಿಟ್ಟ ಆರ್ಡ್ರೆ. ಏನು ಮಾಡೋಕ್ಕಾಗಲ್ಲ, 80 ರೂಪಾಯಿನ ಕೊಟ್ಟವನೇ. ಈ ಡ್ರಾಪು ಎಲ್ಲಪ್ಪ ಅಂದರೆ ಎಲ್ಲಿ 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 ಓಹೋ ಹೋ 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 ಆನಂದ್ ನಗರಕ್ಕೆ ಡ್ರಾಪು. ಫುಡ್ಡು ರೆಡಿ ಇಲ್ಲ, ಹೋಗಿಬಿಟ್ಟು ಇಸ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ರಿ ಒಬ್ರು ಅಕ್ಕ ಹೆಂಗೆ ಮಾಡ್ತಾರೋ ಕೆಲಸ. ಆಲ್ ದ ಬೆಸ್ಟ್ ಅಕ್ಕ, ಹುಷಾರಾಗಿ ಮಾಡಿ. ನೋಡಿರಿ ಎಲ್ಲರಿಗೂ ಒಬ್ಬೊಬ್ರು ಕೈ ಕಾಲು ಇದ್ದವ್ರಿಗೂ ಕರೆಕ್ಟಾಗಿ ಕೆಲಸ ಮಾಡಲ್ಲ. ನಾವು ಇಲ್ಲಿಂದ ಒಳಗಡೆ ಹೋಗೋಣ, ಸಿಗ್ನಲಲ್ಲಿ ಯಾಕೆ ನಿಂತ್ಕೊಳ್ಳೋಣ, ಹೋಗುತ್ತಾ ಗಾಡಿ. ಇದರಲ್ಲಿ ಎಕ್ಸ್ಪರ್ಟ್ ಇರಬೇಕು ಗಾಡಿ ಹೊಡಿಯೋಕ್ಕೆ, ಇಂಥ ನೀರಲ್ಲಿ ಡಳ್ಳಳ್ಳಳ್ಳ. ಯಪ್ಪ ನಾವು ಗೊತ್ತಲ್ಲ ನುಗ್ಗುತ್ತಾ ಇರ್ತೀವಿ ಒಟ್ಟಿನಲ್ಲಿ. ಯಪ್ಪ ದೇವರೇ ಏನು ರೋಡ್ಗಳು. ಈ ಸಾವಕಾಶ ಸುಭಾಷ ನೋಡಿರಿ, ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಒಳಗಡೆ ಹೋದರೆ ಅಂಥ ರೋಡು, ಆಚೆ ಕಡೆ ಬಂದರೆ ಇಂಥ ರೋಡು. ಅದು ಪ್ರೈವೇಟ್ ಅಲ್ಲ, ಇದು ಗೋರ್ಮೆಂಟ್ ರೋಡು, ಅದಕ್ಕೆ ಈ ಥರ ಇರೋದು. ಪ್ರೈವೇಟ್ ರೋಡ್ ನೋಡಿರಿ, ಸ್ವಲ್ಪ ನೋಡಿ ಕಲೀರಿ ಗೋರ್ಮೆಂಟ್ನವ್ರೆ, ರೋಡ್ಗಳು ಹೆಂಗೆ ಮಾಡೋರೆ. ಇಲ್ಲ ಇಷ್ಟು ವರ್ಷ ಆಯ್ತು, ಇದು ಆಲ್ಮೋಸ್ಟ್ ನಾನು 3-4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಸರಿ 7-8 ವರ್ಷ ಆಯ್ತು ಅನ್ಕೊಡ್ತೀನಿ. ನಾನು ಬೆಂಗಳೂರು ಬಂದು ಈ ರೋಡಲ್ಲಿ ತುಂಬ ಸರಿ ಓಡಾಡಿದ್ದೀನಿ. ಆದರೆ ಆ ರೋಡ್ ಮಾತ್ರ ಏನೂ ಸುಧಾರಣೆ ಆಗಿಲ್ಲ. ಏನು ಮಾಡೋದು, ಯಾರಿಗೇನು ಹೇಳೋದು ಬಿಡ್ರಿ. ನಮ್ಮ ತಟ್ಟಾಗ ನಾವು ನೋಡ್ಕೊಳ್ಳೋ, ಬೇರೆಯವ್ರ ತಟ್ಟಾಗ ಹಾಕ್ಕೊಂಡು ನೋಡ್ರಿ ನಾವು ಹಿಡಿಯೋದು. ಇಂಥ ರೋಡ್ನಾಗ ಹೊಡಿಬೇಕು ನಾವು ಗಾಡಿಗಳು. 0109 ಇದೆ ನೋಡಿ, 0109 ಪಿಕಪ್ ಆಯಿತು. ಬರ್ರಿ ಹೋಗೋಣ ಬೇಗ. ಯಾವುದು ಆನಂದ್ ನಗರಿಗೆ ಇರೋದು, ಅದ್ರ ಒಳಗಡೆಯಿಂದ ಹೋಗಲ್ಲ ಇವತ್ತು. ಯಾಕಂದರೆ ರೈಲ್ವೆ ಗೇಟು ಅದು ಇದು ಬೆಳಗ್ಗೆ ಸ್ಕೂಲ್ ಬಸ್ಗಳು ಟ್ರಾಫಿಕ್ ಇರುತ್ತಲ್ಲ. ಮೇನ್ ರೋಡಿಂದ ಹೋಗೋಣ, ಹೊಸ ರೋಡ್ ಆಗಿದೆಯಲ್ಲ ಅದು, ಅಲ್ಲಿಂದ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬೇಗ ಹೋಗಿಬಿಡೋಣ. ಯಾಕಪ್ಪ ಚೆನ್ನಾಗಿ ಕೂತ್ಕೊಳ್ಳಪ್ಪ ಫುಡ್ಡು. ಬರ್ರಿ ನಾ ಹೋಗೋಣ. ಅದು ಹೊಸ ರೋಡಿಂದ ಯಾವತ್ತೂ ಹೋಗಿಲ್ಲ ಇದುವರೆಗೂ. ರೋಡ್ ಓಪನ್ ಮಾಡಿ ಒಂದು 15 ದಿವಸ ಮೇಲಾಯಿತು. ಇವತ್ತು ಹೋಗೋಣ. ಇವಾಗ ನೋಡಿ ಇದೇ ಹೊಸ ಬ್ರಿಡ್ಜ್ ಆಗಿರೋದು. ಹೆಂಗೈತೆ ಇದು, ಇನ್ನೂ ಹಳೆ ಬ್ರಿಡ್ಜ್, ಹೊಸ ಬ್ರಿಡ್ಜ್ ಆ ಕಡೆ ಚೂರು ಐತೆ. ಇದು ಅರ್ಧವರೆಗೂ ಚೂರು, ಅರ್ಧ ಅಂದರೆ ಒಂದು 100-2 ಮೀಟ್ರ್ 100ವರೆಗೂ ಚಿಕ್ಕ ರೋಡ್ ಇರೋದು. ನಾರ್ಮಲು ಒಂದು ಬಸ್ ಒಂದು ಕಾರ್ ಹೋಗೋಷ್ಟು ಇರೋದು. ಮುಂದೆ ಇರೋದು ಪೂರ್ತಿ ದೊಡ್ಡ ರೋಡ್ ಆಗಿರೋದು. ಎಷ್ಟೋ ತಿಂಗಳಾದಮೇಲೆ ಆಲ್ಮೋಸ್ಟ್ ಒಂದು 6 ತಿಂಗಳು ಆಯ್ತು ಅನ್ಕೋತೀನಿ ನಾನು ಈ ಬ್ರಿಡ್ಜ್ ಎತ್ಕೊಂಡು. ಮುಂಚೆ ಆ ರೋಡ್ ಕನೆಕ್ಟ್ ಆಗಿಬಿಡ್ತಿತ್ತು. ಓಹೋ ಸ್ಲೋ ಸುಭಾಷ ಟರ್ನಿಂಗಲ್ಲಿ ನಾವು ನೋಡ್ರಿ ಏನು ಸಖತ್ತಾಗೈತೆ ರೋಡು. ಇನ್ನೂ ಆ ಕಡೆಯಿಂದ ರೋಡ್ ಕನೆಕ್ಟ್ ಆಗಬೇಕು ಅಂದರೆ ಏರ್ಪೋರ್ಟ್ ಕಡೆಯಿಂದ. ಏನು ಭಾರಿ ಮಾಡಿಬಿಟ್ಟವ್ರಪ್ಪ, ಸಖತ್ತಾಗೈತೆ ರೋಡ್, ದೊಡ್ಡದು ಮಾಡಿಬಿಟ್ಟವ್ರೆ ಬ್ರಿಡ್ಜ್ ಮೇಲ್ಗಡೆ. ಮುಂಚೆ ಅಲ್ಲಿಗೆ ಟರ್ನಿಂಗ್ ಹೋಗಿಬಿಡ್ತಿದ್ದು, ಆ ರೋಡಿಗೆ ಹೋಗಿ ಕನೆಕ್ಟ್ ಆಗಿಬಿಡ್ತಿತ್ತು. ಇವಾಗ ಇದು ಸಪ್ರೇಟಾಗಿ ರೋಡ್ ಆಗಿಬಿಟ್ಟೈತಲ್ಲ, ಫುಲ್ ದೊಡ್ಡದಾಗಿ ಮಾಡಿಬಿಟ್ಟವ್ರೆ. 3 ರೋಡ್, 1 2 3. ಪರವಾಗಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ಬ್ರಿಡ್ಜ್ ಹತ್ತಿದ್ದು ನಾನು 1 ನಿಮಿಷಕ್ಕೆ ಬಂದುಬಿಟ್ಟು ನಾನು ಅಷ್ಟು ಬೇಗ. ಪರವಾಗಿಲ್ಲಲ್ಲ, ಆಲ್ಮೋಸ್ಟು ಆ ಬ್ರಿಡ್ಜ್ ಹತ್ತಿದ್ರೆ 2 ನಿಮಿಷಲ್ಲಿ ಹೆಬ್ಬಾಳ ಇಳಿಬೋದು ಬ್ರಿಡ್ಜ್ನ. ಇಳಿದೇ ಬಿಟ್ನಾ, ಇಷ್ಟು ಬೇಗ ಬರೋದಾ, ಪರವಾಗಿಲ್ಲಲ್ಲ. ಇವಾಗ ಡ್ರಾಪ್ ಮಾಡಿದ್ದೀನಿ ಆಲ್ಮೋಸ್ಟು 480 ರೂಪಾಯಿ ಆಗೈತೆ. 7 ಆರ್ಡ್ರ್ ಹೊಡೆದೀನಿ. ಇದು ಅರ್ಧ ಕೌಂಟಿ ಹಂಗೈತಲ್ಲ, ಇನ್ನೂ 7 ನಿಮಿಷ ಐತೆ. ನೋಡೋಣ ಯಾವ್ದಾರು ಕೊಟ್ಟರೆ ಒಂದು ಹೊಡೆದ್ಬಿಟ್ಟು ಹೋಗೋಣ. ಇಲ್ಲಿಂದ ಒಂದು RT ನಗರಿಂದ ನಮ್ಮ ದೊಡ್ಡ ಬೊಮ್ಮಸಂದ್ರನೋ ವಿದ್ಯಾರಣ್ಯಪುರಂ ಕಡೆ ಕೊಟ್ಟರೆ ಹೋಗ್ಬೋದು. ಇನ್ನೊಂದು 5-6 ನಿಮಿಷ ಐತಲ್ಲ, ಅದಕ್ಕೆ ನೋಡೋಣ. 481 ರೂಪಾಯಿ ಆಗಿದೆ. ಕೊಟ್ಟೆ ಬಿಟ್ಟು IDCಯಿಂದ 139 ರೂಪಾಯಿನ. ಓಹೋ ಹೋ 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 ಎಲ್ಲಿ ಆದರೆ ಮತ್ತೆ ನಾನು ಸುಲ್ತಾನ್ ಪಾಳ್ಯಕ್ಕೆ ಬರಬೇಕು. ಎಕ್ಸೆಪ್ಟ್ ಮಾಡ್ಕೊಡ್ತೀನಿ. 139 ರೂಪಾಯಿ ಐತೆ, ಪರವಾಗಿಲ್ಲ. ಹತ್ತತ್ರ ಒಂದು 600 ರೂಪಾಯಿ ಆಯ್ತಲ್ಲ. ಆದರೂ ಒಂದು ಇನ್ನೂ ಫುಡ್ ರೆಡಿ ಇಲ್ಲ. ರೆಡಿ ಕೊಟ್ಟೆ ಬಿಟ್ಟರು ಅನ್ನ ಬಂಡುಗಳು. ಎಷ್ಟು ರೆಡಿ ಐತೆ ನೋಡೋಣ ರೀ ಫುಡ್ಡು. ಒಂದು ರೆಡಿ ಐತೆ, ಇನ್ನೊಂದು ರೆಡಿ ಇಲ್ಲ. ಪರವಾಗಿಲ್ಲ, ಅಂದ್ಕೊಂಡಿದ್ದಷ್ಟು ಆಯಿತು. 500 ರೂಪಾಯಿ ಅಂದ್ಕೊಂಡಿದ್ದೆ. 1 ಅವರೆಲ್ಲ 300 ರೂಪಾಯಿ ಹೊಡೆದಿದ್ದೀನಿ ಅಂತ ಅಂದಿದ್ದಕ್ಕೆ ಇನ್ನೊಂದು 300 ರೂಪಾಯಿ ಹೊಡೆಯೋಣ ಅಂತ ಅಂದ್ಕೊಂಡು ಹೊಡೆದಿದ್ದೀನಿ. ಇರೋ ಟೋಟಲ್ ಎಷ್ಟಾಯ್ತು ಅಂತ ಲಾಸ್ಟಲ್ಲಿ ಸಿಗ್ತೀನಿ. ಇವಾಗ ಲಾಸ್ಟ್ ಆರ್ಡ್ರ್ ಕೊಡೋಕೆ ಬಂದಿದ್ದೀನಿ ಸ್ನೇಹಿತರೆ. ಮನೆ ನಂಬರು 11. ನೇಮ್ ಸರ್ ತೊಗೊಳ್ಳಿ. ಡ್ರಾಪ್ ಆಯಿತು. ಎಷ್ಟು ರೂಪಾಯಿ ಕೊಟ್ಟವು ನೋಡೋಣ ಇರಿ. ಡ್ಯೂಟಿ ಆಫ್ ಆಯಿತು ನೋಡಿ. ಇವತ್ತಿನ ಅರ್ನಿಂಗ್ಸು 9 ಆರ್ಡ್ರಿಗೆ 2 ಅವರ್ 20 ನಿಮಿಷ ಆಯಿತು. ಆಲ್ಮೋಸ್ಟು 621 ರೂಪಾಯಿ ಹೊಡೆದಿದ್ದೀನಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಬೈಕ್ ಕಿಲೋಮೀಟರ್ಸು ಒಂದು 40-50 ಕಿಲೋಮೀಟ್ರ್ ಓಡಿಸಿರ್ಬೋದು. ಹೋಗ್ಲಿ ಬಿಡಿ, 100 ರೂಪಾಯಿ ಹೋದ್ರೂ ಪರವಾಗಿಲ್ಲಲ್ಲ. ಆಲ್ಮೋಸ್ಟು 500 ರೂಪಾಯಿ ಉಳಿತಲ್ಲ, 100 ರೂಪಾಯಿ ಪೆಟ್ರೋಲ್ ಹೋದ್ರೂ ಬೆಳಗ್ಗೆ. ಇನ್ನು ಇಲ್ಲಿಂದ ನಾನು ಆಲ್ಮೋಸ್ಟ್ 7-8 ಕಿಲೋಮೀಟ್ರ್ ನಾನು ದೊಡ್ಡ ಬೊಮ್ಮಸಂದ್ರಕ್ಕೆ ಹೋಗ್ಬೇಕು ಇವಾಗ ಸುಲ್ತಾನ್ ಪಾಳ್ಯದಿಂದ. ಬರೋಲ್ಲ, ಚೆನ್ನಾಗಾಯ್ತು. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿರೋ ಟಾರ್ಗೆಟ್ ಹೊಡ್ಕೊಂಡೆ ಬೇಗ. ಅಂದರೆ ಸರ್ಜ್ ಇತ್ತಲ್ಲ 6ರಿಂದ 8 ಗಂಟೆವರೆಗೂ 45, ಅದಕ್ಕೆ ಆಗಿರೋದಿಲ್ಲ. ಯಾವ ಮಣ್ಣನ ಗಟ್ಟಿನೂ ಆಗ್ತಿರಲಿಲ್ಲ ನನ್ನ ಮಗಂದು. ಸುಮ್ಮನೆ ಆರ್ಡ್ರ್ ಇದನ್ನಿತ್ತಾನಂತ ಸರ್ಜ್ ಇತ್ತಂತ ಅಂದ್ಕೊಂಡು ಆಗಿದೆ. ಸರ್ಜ್ ಅಮೌಂಟ್ ಎಷ್ಟಿದೆ ರೀ ತೋರಿಸ್ತೀನಿ, ಹೇಳ್ತೀನಿ. ಸರ್ಜ್ ಅಮೌಂಟೇ 361. ಬರೀ ನಾರ್ಮಲ್ ಅರ್ನಿಂಗ್ಸ್, ಆರ್ಡ್ರ್ ಅರ್ನಿಂಗ್ಸೇ ಇರಪ್ಪ. ಯಾವ ರೂಟ್ ಹೋಗ್ತಾಯಿದ್ದೀನಿ ಮಿಸ್ಸಾಗಿ.
ಎಷ್ಟು 261 ಇದನ್ನಿದೆ ಓನ್ಲಿ ಆರ್ಡರ್ ಅರ್ನಿಂಗ್ಸು. ಬೋನಸ್ ಬಂದುಬಿಟ್ಟು ಸರ್ಜ್ ಬೋನಸ್ ಬಂದುಬಿಟ್ಟು 360 ನೋಡಿರಿ. 9 ಆರ್ಡ್ರಿಗೆ 360 ಅಣ್ಣ. ಯಾವ ಕಡೆ ಹೋಗ್ತೀಯಣ್ಣ? ಏನು ಈ ಕಡೆ ಮಾತ್ರ ಬಿಸಿಲೈತೆ, ಆ ಕಡೆ ನೋಡಿದ್ರೆ ಇದನ್ನೇ ಇರೋದು ಏನದು ಮೋಡ ಕೊಯ್ದ ವಾತಾವರಣ. ಸಾಕಪ್ಪ ಇವತ್ತಿಂದ ಅರ್ನಿಂಗ್ಸ್ ದುಡ್ದಿದ್ದು ಟೋಟಲು ಆಗಿತ್ತು ಒಂದು 621. ಈ ವಿಡಿಯೋ ಇಲ್ಲಿಗೆ 2 ಅವರ್ 20 ನಿಮಿಷ ಆಗಿದೆ ಡ್ಯೂಟಿ, ಅಂದರೆ ಆಲ್ಮೋಸ್ಟ್ 2 ಅವರ್. ಅಂದರೆ ಅದು ಲಾಸ್ಟಿಗೆ ಬಿತ್ತಲ್ಲ ಆರ್ಡ್ರಸ್ಸು, ಅದನ್ನು ಕೊಡಬೇಕಲ್ಲ, ಅದಕ್ಕೆ ಲೇಟ್ ಆಯಿತು. 20 ನಿಮಿಷ ಪರವಾಗಿಲ್ಲ. ಇನ್ನು ಮನೆಗೆ ಹೋಗೋಕ್ಕೆ ಒಂದು 15 ನಿಮಿಷ. ಟೋಟಲ್ ಒಂದು 8:30 ಗಂಟೆ ಮೇಲಾಗುತ್ತೆ ಮನೆಗೆ ಹೋಗೋಕೆ. ಯಾಕಂದರೆ ಈ ಟ್ರಾಫಿಕ್ ಗೊತ್ತಲ್ಲ, ಹೆಬ್ಬಾಳ ಕಡೆಯಿಂದ ಹೋಗ್ಬೇಕು ನಾನು ಇವಾಗ. ಬಿಟ್ಟರೆ ಸಂಜಯನಗರ ಕಡೆಯಿಂದ ಹೋದರೆ ಅಲ್ಲಿ ರೈಲ್ವೆ ಗೇಟ್ ಸ್ಟಾಪು ಅದಂತಲ್ಲೇನು, ಅದಕ್ಕೆ ಸುಮ್ಮನೆ ಮೇನ್ ರೋಡ್ ಹಿಡ್ಕೊಂಡು ಅಂತ ಮನೆಗೆ ಹೋಗ್ತೀನಿ. ಮತ್ತೆ ಸಿಗುವ ನಾಳೆ ಅಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ. ಯಾಕಂದ್ರೆ ಗಣೇಶ ಹಬ್ಬಗೋಸ್ಕರ ನಮ್ಮ ಏರಿಯಾದಲ್ಲಿ ಇವತ್ತು ಕುಣಿಸ್ತಾವ್ರಣ. ಹೋಗಕ್ಕ ಹೋಗು. ಯಾವ ರೇಂಜಿಗೆ ಹೊಡಿತಾಳೆ ನೋಡಿ ಅಕ್ಕ. ಯಪ್ಪ ಇಷ್ಟೊಂದು ಅರ್ಜೆಂಟಾ? ಮಗು ಬೇರೆ ಕುಣಿಸ್ಕೊಂಡವಳೆ, ಹೂವು ಬೇರೆ ತೊಗೊಂಡವಳೆ. ಇಷ್ಟೊಂದು ರೇಂಜಿಗೆ ಓಡಿಸ್ಲಿ. ನಮಗೆ ನಮ್ಮ ಪಾಡಿ ನಾವು ಆರಾಮಾಗಿ ಹೋಗೋಣ ಹೇಳ್ತಾ, ಇವಾಗ ಸ್ನಾನಾಗಿ ನಾವು ಮಾಡ್ಕೊಂಡು ಹೋಗಿ ರೂಮಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಗಣೇಶ ಹಬ್ಬಕ್ಕೆ ಹೋಗೋಣ. ತಂದಿಟ್ಟಿರ್ತಾರೆ ಅನ್ಕೋತೀನಿ, ಆಲ್ಮೋಸ್ಟ್ ಗೊತ್ತಿಲ್ಲ. ನೋಡಿರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತು ನೀವು ಎಷ್ಟು ಅವರ್ನಾಗ ಎಷ್ಟೆಷ್ಟು ಅರ್ನಿಂಗ್ಸ್ ಹೊಡಿತೀರ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬರ್ರಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.